ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವತ್ತು ಈ ಪೂಜಾ ಬ್ಯಾಸ್ಕೆಟ್ ಹೇಗೆ ಹಾಕೋದಂತ ನೋಡೋಣ. ಬ್ಯಾಸ್ಕೆಟ್ ಹೇಗೆ ಹಾಕೋದಂತ ನೋಡೋಕ್ಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಬರುತ್ತೆ. ಎಲ್ಲ ವಿಡಿಯೋನೂ ನೀವು ನೋಡ್ಬೋದು. ಈಗ ಬಾರ್ಡರ್ಗೆ ನಾನು ಇಲ್ಲಿ ಗ್ರೀನ್ ಕಲರ್ ವೈರ್ ತೊಗೊಂಡಿದ್ದೀನಿ. ಗ್ರೀನ್ ಕಲರ್ ವೈರು 8.25 ಅಡಿಲಿ 6 ವೈರ್ ತೊಗೋಬೇಕು. ನೋಡಿ, ಈಗ ಮೆಷರ್ಮೆಂಟ್ ನೋಡೋಣ. 1 2 3 4 5 6 7 8 8.25 ಅಡಿಲಿ ನಮಗೆ 6 ವೈರ್ ಬೇಕು. ಈಗ ನಾನು ಗ್ರೀನ್ ಕಲರಲ್ಲಿ 6 ವೈರ್ ಕಟ್ ಮಾಡ್ಕೊಂಡಿದ್ದೀನಿ. ನಾನೀಗ ಪರ್ಪಲ್ ಕಲರಲ್ಲಿ 7.25 ಅಡಿ ತೊಗೋತಾ ಇದ್ದೀನಿ. 1 2 3 4 5 6 7 7.25 ಅಡಿಲಿ 12 ವೈರ್ ತೊಗೋಬೇಕು. ಕೊಡಿ, 7.25 ಅಡಿ ತೊಗೊಂಡು 12 ವೈರ್ ಕಟ್ ಮಾಡ್ಕೊಳ್ಳಿ. ನೋಡಿ, 2 ವೈರು ಸಮ ಇಟ್ಕೊಂಡು ಒಂದು ನಾಟ್ ಹಾಕ್ಕೋಬೇಕು. ನಾರ್ಮಲ್ ಬೇಸಿಕ್ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ಇಲ್ಲಿ 2 ವೈರ್ ಸಮ ಇದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಇದೊಂದು ಹೆಚ್ಚಿದೆ, ಕಡಿಮೆ ಇದೆ. ಆವಾಗ ಜಾಸ್ತಿ ಇರೋ ವೈರ್ನ ತಗೊಂಡು ಈ ಥರ ಒಳಗಡೆ ತಳ್ಳಿ ಟೈಟ್ ಮಾಡ್ಕೊಳ್ಳಿ. 2 ಕಡೆ ಸರಿ ಇದೆ ಅಂತ ನೋಡ್ಕೋಬೇಕು. ಅದೇ ರೀತಿ ನಾನು 6 ವೈರಿಂದ ಇವಾಗ 3 ನಾಟ್ ಸಿಕ್ಕಿದೆ ನನಗೆ. ಇವಾಗ ಈ ಪರ್ಪಲ್ ಕಲರಲ್ಲೂ ನಾವು ನಾಟ್ ಹಾಕ್ಕೋಬೇಕು. ಇದರಲ್ಲಿ 12 ವೈರ್ ಇದೆ, ನಾವು ಇದರಲ್ಲಿ 6 ನಾಟ್ ಹಾಕ್ಕೊಬೇಕು. ಅದೇ ರೀತಿ ಆ ಗ್ರೀನ್ ಕಲರಲ್ಲೂ 12 ವೈರ್ ಇದೆ, ಅದರಲ್ಲಿ 6 ನಾಟ್ ಹಾಕ್ಕೋಬೇಕು. ಈಗ ಈ 2 ವೈರ್ನ ಜಾಯಿನ್ ಮಾಡ್ಕೊಳ್ಳೋಣ. ಈ 2 ವೈರ್ನ ಈಗ ಜಾಯಿನ್ ಮಾಡ್ಕೊಳ್ಳೋಣ. ಈಗ ಹತ್ರ ಇಟ್ಕೊಂಡು ಇಲ್ಲಿ ಕ್ರಾಸ್ ಆಗಿದೆಯಲ್ಲ, ಇಲ್ಲಿಗೆ ಒಂದು ನಾಟ್ ಹಾಕ್ಕೊಳ್ಳಿ. ಹೀಗೆ ಟೈಟ್ ಮಾಡ್ಕೊಳ್ಳಿ. ಮತ್ತು ಈ ಕಡೆ ತಿರುಗಿಸ್ಕೊಂಡು ಇಲ್ಲಿಗೆ ಇನ್ನೊಂದು ನಾಟ್ನ ಜಾಯಿನ್ ಮಾಡ್ಕೊಳ್ಳಿ. ಹೀಗೆ ಈಗ ಇಲ್ಲಿ ಕ್ರಾಸ್ ಆಗಿದೆಯಲ್ಲ, ಈ 2 ನಾಟ್ಗೂ ಸೆಂಟ್ರಲ್ ಇರೋ ವೈರ್ಗೆ ಒಂದು ನಾಟ್ ಹಾಕ್ಕೊಳ್ಳಿ. ಈ ಶೇಪಲ್ಲಿ ಬರಬೇಕು. ಟೈಟ್ ಮಾಡ್ಕೊಳ್ಳಿ. ನೋಡಿ ನಮಗೆ 3 ನಾಟಿಂದ ನಮಗೆ ಟೋಟಲ್ 6 ನಾಟ್ ಸಿಕ್ಕಿದೆ. ಇವಾಗ ಇಲ್ಲಿ ಕ್ರಾಸ್ ಆಗಿದೆಯಲ್ಲ, ಈ ವೈರಲ್ಲಿ ಒಂದೊಂದು ನಾಟ್ ಹಾಕ್ಕೋಬೇಕಾದ್ರೆ ಟೈಟ್ ಮಾಡ್ಕೊಂಡು ಹಾಕ್ಕೊಳ್ಳಿ.
ನೋಡಿ, ಈ ಶೇಪಲ್ಲಿ ಇರಬೇಕು. ನಮಗೆ ಎಕ್ಸ್ಟ್ರಾ ಮೇಲ್ ಸುತ್ತ 6 ನಾಟ್ ಬಂದಿರಬೇಕು. ಇವಾಗ ಇಲ್ಲಿಗೆ ಈ ಗ್ರೀನ್ ಕಲರ್ ನಾಟ್ನ ಜಾಯಿನ್ ಮಾಡಬೇಕು. ಈ ರೀತಿ ಇಟ್ಕೊಂಡು ಒಂದು ವಯರ್, ಯಾವುದಾದ್ರು ಒಂದು ವಯರ್ ತಗೊಂಡು ಇಲ್ಲಿ ಕ್ರಾಸ್ ಆಗಿದೆಯಲ್ಲ ಇಲ್ಲಿಗೆ ಜಾಯಿನ್ ಮಾಡಬೇಕು. ಚೆನ್ನಾಗಿ ಟೈಟ್ ಮಾಡ್ಕೊಳ್ಳಿ. ಅದೇ ರೀತಿ ಈ ಕಡೆ ವಯರ್ನ ಈ ಕಡೆ ಇರೋ ಗ್ರೀನ್ ಕಲರ್ಗೆ ನಾಟ್ ಹಾಕ್ಕೊಳ್ಳಿ. ಹೀಗೆ ಮತ್ತೆ ಇಲ್ಲಿ ಕ್ರಾಸ್ ಆಗಿದೆಯಲ್ಲ ಈ 2 ವಯರ್ನು ನಾಟ್ ಹಾಕ್ಕೊಳ್ಳಿ. ಅದೇ ರೀತಿ ಈ ಕ್ರಾಸ್ ಆಗಿದೆಯಲ್ಲ ಗ್ರೀನು, ಇಲ್ಲಿಗೊಂದು ನಾಟ್ ಹಾಕ್ಕೊಳ್ಳಿ. ಅಷ್ಟೇ. ಇವಾಗ ನಾನು ಇಲ್ಲಿಗೆ ಇನ್ನೊಂದು ಕಲರ್ ವಯರ್ ಜಾಯಿನ್ ಮಾಡ್ತೀನಿ. ಇಲ್ಲಿಗೆ ಪರ್ಪಲ್ ಕಲರ್ ವಯರ್ ಜಾಯಿನ್ ಮಾಡ್ತೀನಿ. ಯಾವುದಾದ್ರೂ ಒಂದು ಕಡೆ ತಗೊಂಡು ಇಲ್ಲಿ ಕ್ರಾಸ್ ಆಗಿದೆಯಲ್ಲ ಇಲ್ಲಿಗೆ ಜಾಯಿನ್ ಮಾಡಬೇಕು. ಇಲ್ಲಿ ಕ್ರಾಸ್ ಆಗಿರೋ ವಯರ್ಗೆ ಒಂದು ನಾಟ್ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಕ್ರಾಸ್ ಆಗಿದೆಯಲ್ಲ ಈ ಗ್ರೀನು, ಇಲ್ಲಿಗೆ ಒಂದು ನಾಟ್. ಇದೇ ರೀತಿ ಇಲ್ಲಿ ಗ್ರೀನು ಪರ್ಪಲ್ ಹಾಕಿದ್ದೀನಿ. ಅದೇ ರೀತಿ ಇಲ್ಲಿ ಗ್ರೀನು ಪರ್ಪಲ್, ಗ್ರೀನು ಪರ್ಪಲ್ ಅಂತ ಹಾಕ್ಕೋಬೇಕು. ಇವಾಗ ನಮಗೆ ಈ ರೀತಿ ಸಿಗುತ್ತೆ. ಇದೇ ಬ್ಯಾಗ್ನ ಲೆಗ್ಗಿದು. ಇವಾಗ ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಇಲ್ಲಿ ಕ್ರಾಸ್ ಆಗಿದೆಯಲ್ಲ ವಯರು, ಇಲ್ಲಿ ನಾಟ್ ಹಾಕ್ಕೊಬೇಕು. ನೋಡಿ, ನೆಕ್ಸ್ಟ್ ಇಲ್ಲಿ ಈ 2 ವಯರ್ಗೂ ನಾಟ್ ಹಾಕ್ಕೋಬೇಕು. ನೋಡಿ, ಇಲ್ಲಿ ಕ್ರಾಸ್ ಆಗುತ್ತಲ್ಲ ಇಲ್ಲಿಗೆ ಒಂದು ನಾಟ್ ಹಾಕ್ಕೊಳ್ಳಿ. ಮತ್ತು ಈ ಕಡೆ ಕ್ರಾಸ್ ಆಗ್ತಿದೆಯಲ್ಲ ಇಲ್ಲಿಗೆ ಒಂದು ನಾಟ್ ಹಾಕ್ಕೊಳ್ಳಿ. ಇವಾಗ
ಅಲ್ಲಿ 1 2 3 ಆಯಿತು. ಇವಾಗ ಮತ್ತೆ ಇಲ್ಲಿ ಕ್ರಾಸ್ ಆಗ್ತಿದೆಯಲ್ಲ, ಈ ಪರ್ಪಲ್ ಮತ್ತು ಗ್ರೀನು, ಇದಕ್ಕೆ ಒಂದು ನಾಟ್ ಹಾಕ್ಕೊಳ್ಳಿ. ಇಲ್ಲಿಗೆ ನಾಟ್ ಹಾಕ್ಕೊಳ್ಳಿ. ಇದೇ ರೀತಿ ಸುತ್ತ ಈ 2 ಕಾಲುಗಳ ನಡುವೆ ಇರೋ ವೈರ್ಗಳಲ್ಲಿ ಎಣ್ಕೋಬೇಕು. ನೋಡಿ, ಫೈನಲ್ ಈ ರೀತಿ ಬರಬೇಕು. ಫಸ್ಟ್ ಲೆಗ್ ಹಾಕಿದ್ದೀವಲ್ಲ, ಇದೇ ನೇರಕ್ಕೆ ಮೇಲೆ ಇವಾಗ ಕಟ್ ಮಾಡಿರೋ ವೈರ್ ನಾಟ್ ಹಾಕಿಟ್ಟಿದ್ದೀವಲ್ಲ, ಅದರಲ್ಲಿ ಒಂದು ವೈರ್ ತೊಗೊಂಡು ಯಾವುದಾದ್ರು ಒಂದು ಕಲರ್ ತೊಗೊಂಡು ಜಾಯಿನ್ ಮಾಡ್ಕೊಳ್ಳಿ. ನಾನು ಇವಾಗ ಪರ್ಪಲ್ ಕಲರ್ ತೊಗೊಂಡು ಜಾಯಿನ್ ಮಾಡ್ಕೊತಿದ್ದೀನಿ. ಇಲ್ಲಿ ಹೇಗೆ ಗ್ರೀನ್ ಕಲರ್ ಜಾಯಿನ್ ಮಾಡಿದ್ವೋ ಅದೇ ರೀತಿ ಇಲ್ಲಿ ಮತ್ತೆ ವೈರ್ ಜಾಯಿನ್ ಮಾಡಬೇಕು. ಮತ್ತು ಇಲ್ಲಿ ಕ್ರಾಸ್ ಆಗ್ತಾ ಇದೆಯಲ್ಲ, ಆ ವೈರ್ಗೆ ನಾಟ್ ಹಾಕ್ಕೊಳ್ಳಿ. ನೋಡಿ, ಹೀಗೆ ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡಿಕೊಂಡು ಮತ್ತೆ ಈ 2 ವೈರ್ಗೂ ನಾಟ್ ಹಾಕ್ಕೋಬೇಕು. ಈಗ ಇಲ್ಲಿ ಗ್ರೀನ್ ಕಲರ್ ವೈರ್ ಕ್ರಾಸ್ ಆಗ್ತಿದೆಯಲ್ಲ, ಅಲ್ಲಿಗೆ ಮತ್ತೆ ಇನ್ನೊಂದು ನಾಟ್ ಹಾಕ್ಕೊಳ್ಳಿ. ಇವಾಗ ಮತ್ತೆ ಇಲ್ಲಿಗೆ ನಾನು ಇಲ್ಲಿ ಪರ್ಪಲ್ ಕಲರ್ ತೊಗೊಂಡಿದ್ದೀನಿ, ಇಲ್ಲಿ ಮತ್ತು ಗ್ರೀನ್ ಕಲರ್ ತೊಗೊತೀನಿ. ನಾವು ಫಸ್ಟ್ 3 ವೈರ್ನ ಜಾಯಿನ್ ಮಾಡಿರ್ತೀವಿ. 3 ಗ್ರೀನ್ ವೈರು ಮತ್ತು 3 ಪರ್ಪಲ್ ವೈರ್ನ ಜಾಯಿನ್ ಮಾಡಿರ್ತೀವಿ. ಈಗ ಮಿಕ್ಕಿರೋ 6 ವೈರ್ ಅಂದರೆ 3 ಗ್ರೀನು ಮತ್ತು 3 ಪರ್ಪಲ್ ವೈರ್ನ ಇವಾಗ ಜಾಯಿನ್ ಮಾಡ್ಕೋಬೇಕು. ಫಸ್ಟ್ ಲೆಗ್ಗೆ 6 ವೈರು, ಸೆಕೆಂಡ್ ಲೆಗ್ಗೆ 6 ವೈರು. ಟೈಟ್ ಮಾಡಿಕೊಂಡೇ ಹಾಕ್ಕೋಬೇಕು ನಾಟು. ಮತ್ತು ಇಲ್ಲಿ ಕ್ರಾಸ್ ಆಗೋ ವೈರಲ್ಲಿ ನಾಟ್ ಹಾಕ್ಕೊಳ್ಳಿ. ಟೈಟ್ ಮಾಡ್ಕೋಬೇಕು. ಇವಾಗ ಗ್ರೀನ್ ಕಲರಲ್ಲಿ ಒಂದು ನಾಟ್ ಹಾಕ್ಕೊಳ್ಳಿ. ಇದೇ ರೀತಿ ಸುತ್ತ ಜಾಯಿನ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಸುತ್ತ ಎಣ್ಕೊಂಡಾಗಿದೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂದರೆ, ಇಲ್ಲಿ ಕ್ರಾಸ್ ಆಗ್ತಿದೆಯಲ್ಲ, ಈ ವೈಯಲ್ಲಿ ನಾಟ್ ಹಾಕಬೇಕು. ನೋಡಿ, ಈ 2 ಕಾಲುಗಳ ನಡುವೆ ಇರೋ ವೈರ್ನಲ್ಲಿ ನಾವು ನಾಟ್ಸ್ ಹಾಕೋಬೇಕು. ಮತ್ತು ಇಲ್ಲಿ ಕ್ರಾಸ್ ಆಗ್ತಿದೆಯಲ್ಲ, ಇಲ್ಲಿ
ಇಲ್ಲಿ ಕ್ರಾಸ್ ಆಗ್ತಿದೆಯಲ್ಲ, ಈ 2 ವೈರಿಂದ ನಾಟ್ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನೋಡಿ, ಇದು ಫೈನಲ್. ಈಗ ನೀವು ಕರೆಕ್ಟಾಗಿ ಹಾಕಿದ್ದೀರಾ ಅಂತ ಗೊತ್ತಾಗಬೇಕು ಅಂದರೆ ಕೊನೆಯಲ್ಲಿ ಈ ಗ್ರೀನ್ ವೈರ್ವರೆಗೂ ನೀವು ನಾಟ್ಸ್ ಹಾಕ್ಕೊಬರ್ಬೇಕು. ನೋಡಿ, ಈ ಗ್ರೀನ್ ವೈರ್ ಇಲ್ಲಿ ಒಂದು ನಾಟ್ ಬರಬೇಕು. ಇಲ್ಲಿ ನಾಟ್ ಬಂದರೆ ಇದು ಕರೆಕ್ಟ್ ಅಂತ. ನೋಡಿ, ಈ ರೀತಿ 2 ಕಾಲುಗಳ ನಡುವೆ ಈ ಡೈಮಂಡ್ ಶೇಪ್ ಬರಬೇಕು ನಿಮಗೆ. ಇದೇ ರೀತಿ ಸುತ್ತ ಹಾಕ್ಕೊಂಡು ಬನ್ನಿ. ನಾನಿಲ್ಲಿ ಸುತ್ತ ಎಣ್ಕೊಂಡಾಗಿದೆ. ಈ ರೀತಿ ಬರಬೇಕು ನಿಮಗೆ ಹಿಂದ್ಗಡೆ ಡಿಸೈನ್. ಇವಾಗ ಇಲ್ಲಿ ಯಾವ ರೀತಿ ಎಣಿಯೋದು ಅಂತ ನೋಡೋಣ. ಇಲ್ಲಿ ಎಳೆದ್ರಲ್ಲ ಅದೇ ರೀತಿ ಇಲ್ಲಿ ಎಣಿಬೇಕು. ಆದರೆ ಈ ಗ್ರೀನ್ ಕಲರ್ ವೈಯರ್ನ ಸೇರಿಸೋಂಗಿಲ್ಲ. ಇದನ್ನ ಬಿಟ್ಟು ನಾಟ್ಸ್ ಹಾಕ್ಕೋಬೇಕು. ಬನ್ನಿ ಹೇಗೆ ಅಂತ ನೋಡೋಣ. ಇಲ್ಲಿ ಕ್ರಾಸ್ ಆಗಿದೆಯಲ್ಲ, ಇಲ್ಲಿಗೆ ಒಂದು ನಾಟ್ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಕ್ರಾಸ್ ಆಗಿದೆಯಲ್ಲ, ವಯರ್ ಎಲ್ಲೆಲ್ಲಿ ಕ್ರಾಸ್ ಆಗಿದೆಯೋ ಅಲ್ಲಲ್ಲಿಗೆ ನಾಟ್ ಹಾಕ್ಕೋಬೇಕು. ಇವಾಗ ಇಲ್ಲೂ ಮತ್ತು ಇಲ್ಲೊಂದು ನಾಟ್ ಹಾಕ್ಕೊಳ್ಳಿ. ಇವಾಗ ಇಲ್ಲಿ ವೈರ್ ಕ್ರಾಸ್ ಆಗಿದೆಯಲ್ಲ, ಇಲ್ಲಿಗೆ ಒಂದು ನಾಟ್ಸ್ ಹಾಕ್ಕೋಬೇಕು.
ನೋಡಿ ಈ ರೀತಿ ಎಣ್ಕೊಬೇಕು. ಈ ಗ್ರೀನ್ ನಾಟ್ಸ್ ಇದೆಯಲ್ಲ ಅಲ್ಲಿವರೆಗೂ ಎಣ್ಕೊಳ್ಳಿ. ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಬರಬೇಕಾದ್ರೆ ಇಲ್ಲಿ ಎಷ್ಟು ನಾಟ್ ಬರಬೇಕು, ಫಸ್ಟು 1, ಆಮೇಲೆ 2, 3, ಆಮೇಲೆ 4 ನಾಟ್ ಬರಬೇಕು. ಅಷ್ಟರಲ್ಲಿ ಸ್ಟಾಪ್ ಮಾಡ್ಕೊಳ್ಳಿ. ಇದೇ ರೀತಿ ಸುತ್ತ ಎಣ್ಕೊಳ್ಳಿ. ನೋಡಿ ಈಗ ಸುತ್ತ ಈ ರೀತಿ ಬಂದಿದೆ. ಇವಾಗ ಇಲ್ಲಿ ನೋಡಿದ್ರೆ ಸಮ ಇರಬೇಕು, ಎಲ್ಲ ನಾಟ್ಸು ಸಮ ಇರಬೇಕು. ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಇವಾಗ ರನ್ನಿಂಗ್ ವೈರ್ ಮಡಗಿ ನಾವು ಎಣ್ಕೊಂಡು ಹೋಗೋಣ. ಇವಾಗ ರನ್ನಿಂಗ್ ವೈರಿಂದ ಎಣ್ಕೊಂಡು ಹೋಗೋಣ. ಈಗ ನೋಡಿ ರನ್ನಿಂಗ್ ವೈರ್ನ ಬಲದ ಕೈಲಿ ಇಟ್ಕೊಳ್ಳಿ. ಇಲ್ಲಿ ಕಟ್ ಮಾಡಿದ್ದೀವಲ್ಲ ಆ ವೈರ್ನ ಹಿಂದೆ ಇಟ್ಕೊಂಡು ಈ ನಾಟಲ್ಲಿ ಬಲದ ಕಡೆ ಇರೋ ವೈರ್ನ ಮಡಚ್ಕೊಂಡು ನಾಟ್ ಹಾಕ್ಕೊಳ್ಳಿ. ನೋಡಿ ಹೀಗೆ ಮಡಚಿ ಈ ರನ್ನಿಂಗ್ ವೈರ್ ಇದೆಯಲ್ಲ ಕಟ್ ಮಾಡಿರೋ ವೈರು ಅದನ್ನು ಹಿಂದುಗಡೆಗೆ ತಳ್ಕೊಳ್ಳಿ. ಈಗ ಸುತ್ತ ಎಣ್ಕೊಂಡೋಗಿ ಹೀಗೆ ಸುತ್ತ ಎಣ್ಕೊಂಡು ಬನ್ನಿ. ನಮಗೆ ಇಲ್ಲೇನು ಕರೆಕ್ಟಾಗಿ ಬರೋದಿಲ್ಲ, ಈ ರೀತಿಯೇ ಬರೋದು. ಯಾಕಂದರೆ ನಾವು ಕ್ರಾಸ್ ಆಗಿರೋ ವೈರಲ್ಲೂ ನಾರ್ಮಲ್ ನಾಟ್ ಹಾಕ್ಕೊಂಡು ಹೋಗ್ತಿದ್ದೀವಿ ರನ್ನಿಂಗ್ ವೈರಲ್ಲಿ, ಆದ್ದರಿಂದ ನಮ್ಗೆ ಈ ರೀತಿಯೇ ಡಿಸೈನ್ ಬರೋದು. ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ. ಇವಾಗ ಸುತ್ತ ಹಾಕಿದ್ದೀನಿ. ಲೇಡರ್ ನಾಟ್ ಹೇಗೆ ಹಾಕೋದು ಅಂತ ನೋಡೋಣ. ನೀವು ಬೇಕಾದರೆ ಇಲ್ಲಿಂದ ಈಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು, ಈ ವೈರ್ನಿಂದ ಇದಕ್ಕೆ ನಾಟ್ ಹಾಕ್ಕೊಂಡು ಹೋಗ್ಬೋದು. ನಾನಿಲ್ಲಿ ಈ 2 ನಾಟ್ನ ಜಾಯಿನ್ ಮಾಡಿಕೊಂಡು ಲೇಡರ್ ನಾಟ್ ಹಾಕ್ತಿದ್ದೀನಿ. ನೋಡಿ ಈ ವೈರ್ ಇದೆಯಲ್ಲ ಗ್ರೀನ್ ಕಲರ್ ವೈರು, ಅದನ್ನು ಲೂಸ್ ಮಾಡ್ಕೊಳ್ಳಿ. ಲೂಸ್ ಮಾಡಿಕೊಂಡು ಈ ರನ್ನಿಂಗ್ ವೈರ್ನ ಈ ವೈರ್ ಒಳಗಡೆಯಿಂದ ಈ ಲೂಸ್ ಮಾಡ್ಕೊಂಡಿದ್ವಿಲ್ಲ ಆ ವೈರ್ ಒಳಗಡೆಯಿಂದ ತಗೊಂಡು ಈ ಮೇಲೆ ಹೋಗ್ತಿದೆಯಲ್ಲ ಆ ವೈರ್ನ ಈ ಲೂಪ್ ಒಳಗಡೆ ಬಿಟ್ಟು ಈ ವೈರ್ನ ಟೈಟ್ ಮಾಡ್ಕೊಬೇಕು. ನೋಡಿ ಹೀಗೆ ಟೈಟ್ ಮಾಡ್ಕೊಳ್ಳಿ ವೈರ್ನ. ಈ ವೈರು ಈ ನಾಟ್ ಹಾಕಿದ್ದೀವಲ್ಲ ಫಸ್ಟ್ ಆ ವೈರ್ ಮೇಲೆ ಕೂರಬೇಕು, ಆ ರೀತಿ ಟೈಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ಈ ರನ್ನಿಂಗ್ ವೈರ್ ಇದೆಯಲ್ಲ ಅದನ್ನು ಹಿಂದ್ಗಡೆಯಿಂದ ತಗೊಂಡು ನೆಕ್ಸ್ಟ್ ಈ ವೈರ್ ಇದೆಯಲ್ಲ ಪಕ್ಕದಲ್ಲಿ ಇದೆಯಲ್ಲ ವೈರು, ಆ ವೈರ್ಗೆ ನಾಟ್ ಹಾಕ್ಕೊಂಡೋಗಿ ಇದೇ ರೀತಿ ಸುತ್ತ ನಾಟ್ ಹಾಕ್ಕೊಂಬನ್ನಿ. ನೀವು ಸುತ್ತ ಹಾಕ್ಕೊಂಡು ಬಂದಮೇಲೆ ಇವಾಗ ನಾವು ಈ ವೈರಿಂದ ನಾವು ಲೇಡರ್ ನಾಟ್ ವೈರ್ ಕನೆಕ್ಟ್ ಮಾಡಿದ್ವಿ, ಅದೇ ರೀತಿ ನೆಕ್ಸ್ಟು ಹಿಂಗೆ ಸುತ್ಕೊಬಂದು ಈ ನಾಟ್ನ ಲೂಸ್ ಮಾಡಿಕೊಂಡು ಪಕ್ಕದಲ್ಲಿ ಫಸ್ಟ್ ಯಾವುದಕ್ಕೆ ಲೇಡರ್ ನಾಟ್ ಹಾಕಿದ್ದೀವೋ ಆ ನಾಟ್ ಪಕ್ಕದಲ್ಲಿ ಇರೋ ನಾಟ್ಗೆ ನೀವು ಲೇಡರ್ ನಾಟ್ ಹಾಕ್ಕೊಂಡು ಸುತ್ತ ಎಣ್ಕೊಂಬನ್ನಿ. ಇದೇ ರೀತಿ 11 ಲೈನ್ ಹಾಕಿ ಇದನ್ನು ಕೌಂಟ್ ಮಾಡ್ಕೊಳ್ಳಿ. ಇವಾಗ 2ನೇ ಲೈನು ಸುತ್ತ 11 ಲೈನ್ ಬರಬೇಕು. ನೋಡಿ ಇವಾಗ ನಾನಿಲ್ಲಿ 11 ಲೈನ್ ಹಾಕಿದ್ದೀನಿ. 1 2 3 4 5 6 7 8 9 10 11 ಲೈನ್ ಹಾಕಿದ್ದೀನಿ. 11 ಲೈನ್ಗೆ ನಾವಿವಾಗ ಲ್ಯಾಡರ್ ನಾಟ್ ಹಾಕ್ಕೋಬೇಕು. ಕೊನೆ ಲೈನ್ ಇದು. ಈ ವೈರ್ನ ಲೂಸ್ ಮಾಡಿಕೊಂಡು ರನ್ನಿಂಗ್ ವೈರ್ನ ಒಳಗಡೆ ಸೇರಿಸಿ ಈ ಮೇಲೆ ಹೋಗುತ್ತಲ್ಲ ಆ ವೈರ್ನ ಈ ಲೂಪ್ ಒಳಗಡೆ ಬಿಟ್ಟು ಟೈಟ್ ಮಾಡ್ಕೊಳ್ಳಿ. ಈ ವೈರ್ನ ಟೈಟ್ ಮಾಡಿಕೊಂಡು ಈ ವೈರ್ನ
ಕಟ್ ಮಾಡಿಕೊಡಿ. ಕಟ್ ಮಾಡಿಕೊಂಡು ಆ ವಯರ್ನ ಒಳಗಡೆ ಸೇರಿಸ್ಕೊಂಬಿಡಿ. ಯಾವುದಾದ್ರೂ ಒಂದೆರಡು ನಾಟ್ ಒಳಗೆ ಸೇರಿಸ್ಕೊಳ್ಳಿ. ನೋಡಿ, ಇವಾಗ ಈ ಎರಡು ವೈರ್ ಇದೆಯಲ್ಲ, ನೆಕ್ಸ್ಟ್ ಸ್ಟೆಪ್ ಏನಂದರೆ ಈ ಎರಡು ವಯರ್ನ ಸೇರಿ ನಾಟ್ ಹಾಕ್ಕೊಳ್ಳಿ. ಈ ಎರಡೆರಡು ವಯರ್ನ ಸೇರಿ ಒಂದೊಂದು ನಾಟ್ ಹಾಕ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿ ಎಲ್ಲ ಎರಡೆರಡು ವೈರಿಂದನೂ ಒಂದೊಂದು ನಾಟ್ ಹಾಕ್ಕೊಡಿ. ಈಗ ನಾನಿಲ್ಲಿ ಸುತ್ತ ಎಣ್ಕೊಂಡಿದ್ದೀನಿ. ಸುತ್ತ ಎರಡೆರಡು ವೈರ್ ತೊಗೊಂಡು ನಾಟ್ ಹಾಕ್ಕೊಂಡಿದ್ದೀನಿ. ಇವಾಗ ಏನು ಮಾಡಬೇಕು ಅಂದರೆ ಈ ಎರಡು ಗ್ರೀನ್ ವೈರ್ ಇದೆಯಲ್ಲ, ಈ ಎರಡು ಗ್ರೀನ್ ವೈರ್ ನಡುವೆ ಇರೋ ವೈರ್ನೆಲ್ಲ ಜಾಯಿನ್ ಮಾಡ್ಕೋಬೇಕು. ಹೇಗೆ ಅಂತಂದರೆ ಈ ಕ್ರಾಸ್ ಆಗಿದೆಯಲ್ಲ ನೋಡಿ ವೈರು, ಅದಕ್ಕೆಲ್ಲ ನಾಟ್ ಹಾಕ್ಕೋಬೇಕು. ನೋಡಿ, ಮತ್ತೆ ಇಲ್ಲಿ ಕ್ರಾಸ್ ಆಗಿರೋ ವೈಯರು, ಮತ್ತು ಇಲ್ಲಿ ಕ್ರಾಸ್ ಆಗಿದೆಯಲ್ಲ ಈ ವೈರು, ಮತ್ತು ಈ ಗ್ರೀನ್ ಕಲರಲ್ಲಿ ಲೆಫ್ಟ್ ಸೈಡ್ ಇರೋ ವೈರ್ ತೊಗೊಂಡು ನಾಟ್ ಹಾಕ್ಕೊಳ್ಳಿ. ನೋಡಿ, ಹೀಗೆ ಈಗ ಮತ್ತೆ ಇಲ್ಲಿ ಕ್ರಾಸ್ ಆಗಿದೆಯಲ್ಲ ಈ ಗ್ರೀನ್ ಕಲರ್ ವೈರ್ ತೊಗೊಂಡು ನಾಟ್ ಹಾಕ್ಕೊಳ್ಳಿ. ಫಸ್ಟ್ ಇಲ್ಲಿ ನಮಗೆ 4 ನಾಟ್ ಇತ್ತು ಸೆಂಟ್ರಲ್ಲಿ. ಅದಾದಮೇಲೆ ನಾವು 3 ನಾಟ್ ಹಾಕ್ಕೊಂಡ್ವಿ, ಮತ್ತು 2 ನಾಟು. ಸೆಂಟ್ರಲ್ಲಿರೋ ನಾಟನ್ನ ನಾನು ಲೆಕ್ಕ ಹಾಕ್ತಾಯಿದ್ದೀನಿ. ಈ ಗ್ರೀನ್ ಕಲರ್ ವೈರ್ ಮಾತ್ರ ಸೆಂಟರ್ ಬರಬೇಕು, ಅಲ್ಲಿವರೆಗೂ ನಾಟ್ ಹಾಕ್ಕೊಳ್ಳಿ. ಇವಾಗ ಪರ್ಪಲ್ ಮತ್ತು ಗ್ರೀನು ಅಲ್ಲಿ ಕೊನೆ ನಾಟು ಈ ಗ್ರೀನ್ ಕಲರಲ್ಲಿ ಬಾರ್ಡರ್ ಹಾಕಿದ್ದೀವಲ್ಲ ಆ ಕಲರ್ ನಾಟು ಇಲ್ಲಿ ಬರಬೇಕು. ಅದು ಬಂದರೆ ನಿಮ್ಮದು ನಾಟ್ಸ್ ಎಲ್ಲ ಕರೆಕ್ಟ್ ಇದೆ, ನೀವು ಕರೆಕ್ಟಾಗಿ ಹಾಕ್ತಾಯಿದ್ದೀರ ಅಂತ ಅರ್ಥ. ನೋಡಿ, ಈ ರೀತಿ. ಇವಾಗ ಅದೇ ರೀತಿ ಸುತ್ತ ಹಾಕಿ ಇವಾಗ ಈ ಎರಡು ವೈರಿಂದ ಸೆಂಟರಲ್ಲಿರೋ ವೈರ್ನಲ್ಲೆಲ್ಲ ನಾಟ್ ಹಾಕ್ಕೊಂಡು ಬನ್ನಿ. ಇವಾಗ ನಾನು ಸುತ್ತ ಎಣ್ಕೊಂಡಾಗಿದೆ. ಇವಾಗ ಫೈನಲ್ ಸ್ಟೆಪ್ ಏನಂತಂದರೆ ಈ ಹಸಿರು ವೈರ್ ಇದೆಯಲ್ಲ, ಇದು ಜಾಯಿನ್ ಆಗೋವರೆಗೂ ನಾಟ್ಸ್ ಹಾಕ್ಕೋಬೇಕು. ಈ ಎರಡು ವೈರ್ ನಡುವೆ ಇರೋ ವೈರ್ನಲ್ಲಿ ನಾವು ನಾಟ್ಸ್ ಹಾಕ್ಕೊಂಡು ಬರಬೇಕು.
ಬನ್ನಿ ಹೇಗೆ ಅಂತ ನೋಡೋಣ. ಫಸ್ಟು ಒಂದು ನಾಟ್ ಬರುತ್ತೆ ಇಲ್ಲಿ, ಮತ್ತು ಇಲ್ಲಿ 2 ನಾಟ್ ಬರುತ್ತೆ. ಲೆಫ್ಟಲ್ಲೊಂದು ರೈಟಲ್ಲೊಂದು ನಾಟ್ ಬರುತ್ತೆ. ಮತ್ತು ಇಲ್ಲಿ 3 ನಾಟ್ ಬರುತ್ತೆ. ಇಲ್ಲಿ ನಮಗೆ 4 ನಾಟ್ ಬರಬೇಕು. ಒಂದಾಯಿತು. ನಾಲ್ಕನೇ ನಾಟು. ನೆಕ್ಸ್ಟ್ ನಮಗೆ ಈ ಗ್ರೀನ್ ಕಲರ್ ವೈರ್ ಸಿಗುತ್ತೆ. ಈ ಗ್ರೀನ್ ಕಲರ್ ವೈರಿಂದ ಎಣ್ಕೊಂಡು ಹೋಗಬೇಕು. ಮತ್ತು ಗ್ರೀನ್ ಕಲರ್ ವೈರ್ ತಗೊಂಡು ನಾಟ್ ಹಾಕ್ಕೊಳ್ಳಿ. ಈ ರೀತಿ ಬರಬೇಕು. ಇದೇ ರೀತಿ ಸುತ್ತ ಎಣ್ಕೊಂಬನ್ನಿ. ನೋಡಿ, ಇವಾಗ ನಾನು ಸುತ್ತ ಹಾಕಾಗಿದೆ. ಇದೇ ಡಿಸೈನು. ಇವಾಗ ಫೈನಲಾಗಿ ಏನು ಮಾಡಬೇಕು ಅಂತ ಅಂದರೆ, ಈ ವೈಯರ್ ಎಕ್ಸ್ಟ್ರಾ ಇದೆಯಲ್ಲ, ಆ ವೈಯರ್ನ ಈ ನಾಟ್ಸ್ ಒಳಗಡೆ ಸಿಕ್ಸ್ಕೋಬೇಕು. ಈ ಎಡದ ಕಡೆ ಇರೋ ವೈಯರ್ನ ತಗೊಂಡು ಬಲದ ಕಡೆ ಫಸ್ಟ್ ಲೈನ್ ಇದೆಯಲ್ಲ ಅದರೊಳಗೆ ಸಿಕ್ಸ್ಕೊಳ್ಳಿ. ಪೂರ್ತಿ ಸಿಕ್ಸ್ಬೇಕು ಅಂತೇನಿಲ್ಲ, ನೀವು 1 2 3 ನಾಟ್ಸ್ಗೆ ಸಿಕ್ಸ್ಕೊಬೇಕು. ನೋಡಿ, ಈ ರೀತಿ. ನಾನಿಲ್ಲಿ 4 ನಾಟ್ಸ್ಗೆ ಸಿಕ್ಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಸಿಕ್ಸ್ಕೊಳ್ಳಿ. ಅದೇ ರೀತಿ ಈ ಕಡೆ ಬಲದ ಕಡೆ ಇರೋ ವೈಯರ್ನ ಎಡದ ಕಡೆ ಇರೋ ನಾಟ್ಸ್ಗಳಲ್ಲಿ ಸಿಕ್ಸ್ಕೊಳ್ಳಿ. ಇವಾಗ ಒಂದು 4 ನಾಟ್ಸ್ ಒಳಗಡೆ ನೀವು ಸಿಕ್ಸ್ ಆದಮೇಲೆ ಎಕ್ಸ್ಟ್ರಾ ಇರೋ ವೈಯರ್ನ ಕಟ್ ಮಾಡ್ಕೊಬಿಡಿ.
ಇವಾಗ 4 ನಾಟ್ಸ್ ಹಾಕ್ತಿದ್ದೀನಿ. ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊತೀನಿ. ಈ ವೈರ್ ಇದೆಯಲ್ಲ ಹೊಲ್ದ ಕಡೆ, ಈ ವೈರ್ನ ಈ ನಾಟ್ಸ್ ಒಳಗಡೆ ಹೀಗೆ ಸಿಕ್ಸ್ಕೊಳ್ಳಿ. ಫಸ್ಟ್ ವೈರು ಫಸ್ಟ್ ಲೈನಲ್ಲಿ, ಸೆಕೆಂಡ್ ವೈರು ಸೆಕೆಂಡ್ ಲೈನಲ್ಲಿ ಅದೇ ರೀತಿ 4 ನಾಟ್ಗೆ ಸಿಕ್ಸ್ಕೋಬೇಕು. ನೋಡಿ ಹೀಗೆ. ನೆಕ್ಸ್ಟು ಈ 3ನೇ ವೈರ್ ಇದೆಯಲ್ಲ, ಅದು 3ನೇ ಲೈನಲ್ಲಿ ಸಿಕ್ಸ್ಕೊಳ್ಳಿ. ನಾಲ್ಕನೇ ವೈರು 4ನೇ ಲೈನಲ್ಲಿ ಸಿಕ್ಸ್ಕೊಳ್ಳಿ. ನೀವು ಕೊನೆಯದಾಗಿ ಕೂಡ ಕಟ್ ಮಾಡ್ಕೋಬೋದು, ಇವಾಗಲೇ ಕಟ್ ಮಾಡಬೇಕು ಅಂತೇನಿಲ್ಲ. ನಾನು ನಿಮ್ಗೆ ತೋರಿಸ್ಕೊಳ್ಳೋಕ್ಕೋಸ್ಕರ ಆವಾಗಲೇ ಕಟ್ ಮಾಡಿದ್ದು. ನಾನಿವಾಗ ಎಲ್ಲನೂ 6 ಆದಮೇಲೆ ನಾನು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊತೀನಿ. ನಾನಿವಾಗ ಬಲದ ಕಡೆ ಇರೋ ವೈರ್ನೆಲ್ಲ ಎಡದ ಕಡೆ ತೊಗೊಂಡು ಸಿಕ್ಸ್ಕೊಂಡೆ. ಅದೇ ರೀತಿ ಎಡದ ಕಡೆ ಇರೋ ವೈರ್ನೆಲ್ಲ ಈ ಬಲದ ಕಡೆಗೆ ಇರೋ ಲೈನಲ್ಲಿ ಸಿಕ್ಸ್ಕೋಬೇಕು. ಇವಾಗ ನೋಡಿ, ಫಸ್ಟ್ ವೈರು ನಾವು 6 ಆಗಿದೆ, ಸೆಕೆಂಡ್ ವೈರು ಸೆಕೆಂಡ್ ಲೈನಲ್ಲಿ ಸಿಕ್ಸ್ಕೊಬೇಕು. ಈ ರೀತಿ ಇವಾಗ 3ನೇ ವೈರು ಈಗ 3ನೇ ಲೈನಲ್ಲಿ ತೊಗೊಂಡು ಸಿಕ್ಸ್ಕೊಳ್ಳಿ. ಇವಾಗ 4ನೇ ವೈರು ಕೊನೆಯದಾಗಿ 5ನೇ ವೈರು 5ನೇ ಲೈನಲ್ಲಿ ಸಿಕ್ಸ್ಕೋಬೇಕು. ಇವಾಗ 6 ಆದಮೇಲೆ ಈ ಎಕ್ಸ್ಟ್ರಾ ಇರೋ ವೈರ್ನೆಲ್ಲ ಕಟ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಪೂರ್ತಿ ಹಾಕಿ 6 ಆಗಿದೆ. ಇದೇ ಫೈನಲ್ ಡಿಸೈನ್. ನೋಡಿ, ಇದು ಒಳಗಡೆ ಹಿಂದ್ಗಡೆ